ನಮಸ್ಕಾರ. ಇತಿಹಾಸದಲ್ಲೇ ಅತ್ಯಂತ ಭೀಕರವಾದ ಯುದ್ಧ ಅಂತ ಕರೆಸಿಕೊಳ್ಳುವ ಎರಡನೇ ಮಹಾಯುದ್ಧ ಶುರುವಾಗಿದ್ದಾದರೂ ಹೇಗೆ? ಕೇವಲ ಒಂದು ದೋಷಪೂರಿತ ಶಾಂತಿ ಒಪ್ಪಂದ ಇಡೀ ಪ್ರಪಂಚವನ್ನೇ ಸುಟ್ಟು ಹಾಕುವಂಥ ಬೆಂಕಿಗೆ ಹೇಗೆ ಕಿಡಿ ಹೊತ್ತಿಸ್ತು ಅನ್ನೋದನ್ನ ಈ ವಿಸ್ತೃತ ಎಕ್ಸ್ಪ್ಲೇನರಲ್ಲಿ ನಾವು ಬಿಡಿಸಿ ನೋಡಲಿದ್ದೇವೆ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಈ ಎಕ್ಸ್ಪ್ಲೇನರ್ನಲ್ಲಿ ನಾವು ಕವರ್ ಮಾಡ್ತಿರೋ ಪ್ರಮುಖ ವಿಷಯಗಳು ಹೀಗಿವೆ. ಮೊದಲನೇ ಮಹಾಯುದ್ಧದ ಪರಿಣಾಮಗಳು, ಹಿಟ್ಲರ್ ಹಾಗೂ ನಾಝಿಗಳ ಆಗಮನ, ಮಿಂಚಿನ ದಾಳಿಯ ಮೂಲಕ ಯುದ್ಧದ ಆರಂಭ, ಆಮೇಲೆ ಯುದ್ಧದ ದಿಕ್ಕನ್ನೇ ಬದಲಿಸಿದ ನಿರ್ಣಾಯಕ ಘಟ್ಟಗಳು, ಹೊಲೋಕಾಸ್ಟ್ ಅನ್ನೋ ಕರಾಳ ಅಧ್ಯಾಯ, ಮತ್ತು ಕೊನೆಯದಾಗಿ ಅಣುಬಾಂಬ್ ದಾಳಿ ಹಾಗೂ ಯುದ್ಧದ ಅಂತ್ಯ. ಮೊದಲನೇ ಭಾಗ, ಒಂದನೇ ಮಹಾಯುದ್ಧದ ಪರಿಣಾಮಗಳು. ನೋಡಿ, ಎರಡನೇ ಮಹಾಯುದ್ಧವನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು 1919ರ ಪ್ಯಾರಿಸ್ ಶಾಂತಿ ಸಮ್ಮೇಳನಕ್ಕೆ ಹೋಗ್ಲೇಬೇಕು. ವಿಜೇತ ರಾಷ್ಟ್ರಗಳು ಸೇರಿ ತಮಗೆ ಅರಿವಿಲ್ಲದೆಯೇ ಮುಂದಿನ ಬೃಹತ್ ವಿಪತ್ತಿಗೆ ಹೇಗೆ ಅಡಿಪಾಯ ಹಾಕಿದ್ವು ಅನ್ನೋದು ನಿಜಕ್ಕೂ ಆಶ್ಚರ್ಯ ತರುತ್ತೆ. ಅದರಲ್ಲಿ ಮುಖ್ಯವಾಗಿ ಈ 831ನೇ ವಿಧಿ ಅಂದ್ರೆ ವಾರ್ ಗಿಲ್ಟ್ ಕ್ಲಾಸ್. ಇದು ಎಂಥ ಷರತ್ತು ಅಂದ್ರೆ ಮೊದಲನೇ ಮಹಾಯುದ್ಧಕ್ಕೆ 100ಕ್ಕೆ 100ರಷ್ಟು ಜರ್ಮನಿಯೇ ಕಾರಣ ಅಂತ ಬಲವಂತವಾಗಿ ಒಪ್ಪುಕೊಳ್ಳುವಂತೆ ಮಾಡ್ತು. ಇದು ಜರ್ಮನ್ ಜನರಿಗೆ ಆದ ಬಹುದೊಡ್ಡ ಅವಮಾನ. ಅವರ ಭೂಪ್ರದೇಶ, ಸೈನ್ಯ ಮತ್ತು ಸ್ವಾಭಿಮಾನ ಎಲ್ಲವನ್ನೂ ಇದು ಕಿತ್ತುಕೊಂಡಿತು. ಇದರ ಜೊತೆಗೆ ಶುರುವಾಗಿದ್ದೇ ಹೈಪರ್ ಇನ್ಫ್ಲೇಷನ್ ಅಥವಾ ವಿಪರೀತ ಹಣದುಬ್ಬರ. ಪರಿಸ್ಥಿತಿ ಎಷ್ಟು ಭೀಕರವಾಗಿತ್ತು ಅಂದ್ರೆ ಕೇವಲ ಒಂದು ತುಂಡು ಬ್ರೆಡ್ ತರಲು ಜನರು ಚೀಲಗಟ್ಲೆ ನೋಟುಗಳನ್ನು ಹೊತ್ಕೊಂಡು ಹೋಗ್ಬೇಕಿತ್ತು. ಊಹಿಸ್ಕೊಳ್ಳಿ, ದೇಶದ ಕರೆನ್ಸಿಗೆ ಕವಡೆ ಕಾಸಿನ ಬೆಲೆಯೂ ಇರಲಿಲ್ಲ. ಈ ಹತಾಶೆ ಇಡೀ ಜರ್ಮನಿಯನ್ನ ಯಾವ ಕ್ಷಣದಲ್ಲಾದರೂ ಸ್ಫೋಟಗೊಳ್ಳಬಲ್ಲ ಜ್ವಾಲಾಮುಖಿಯನ್ನಾಗಿ ಪರಿವರ್ತಿಸಿಬಿಟ್ಟಿತ್ತು. 1919ರ ವರ್ಸೈಲ್ಸ್ ಒಪ್ಪಂದದಿಂದ ಶುರುವಾಗಿ 1923ರ ಹಿಟ್ಲರ್ನ ವಿಫಲ ದಂಗೆ, ಆಮೇಲೆ 1929ರ ಮಹಾ ಆರ್ಥಿಕ ಕುಸಿತ. ಈ ಘಟನಾವಳಿಗಳನ್ನೊಮ್ಮೆ ಗಮನಿಸಿದ್ರೆ ನಮಗೆ ಸ್ಪಷ್ಟವಾಗೋದು ಒಂದೇ: ಈ ಆರ್ಥಿಕ ವಿನಾಶ ಅಡಾಲ್ಫ್ ಹಿಟ್ಲರ್ ಎಂಬೊಬ್ಬ ವರ್ಚಸ್ವಿ ಭಾಷಣಕಾರ 1933ರಲ್ಲಿ ಸಂಪೂರ್ಣ ಅಧಿಕಾರಕ್ಕೇರಲು ಒಂದು ಪರ್ಫೆಕ್ಟ್ ಅವಕಾಶವನ್ನು ಸೃಷ್ಟಿಸಿಕೊಡ್ತು. ಎರಡನೇ ಭಾಗ, ಹಿಟ್ಲರ್ ಮತ್ತು ನಾಝಿಗಳ ಆಗಮನ. ಅಧಿಕಾರದ ಚುಕ್ಕಾಣಿ ಹಿಡಿದ ತಕ್ಷಣವೇ ಹಿಟ್ಲರ್ ಆ ಗಣರಾಜ್ಯವನ್ನೇ ಉರುಳಿಸಿದನು. ರೀಚ್ಟ್ಯಾಗ್ ಬೆಂಕಿಯ ಘಟನೆಗೆ ಕಮ್ಯುನಿಸ್ಟರ ಮೇಲೆ ಗೂಬೆ ಕೂರಿಸಿ ಇಡೀ ಜರ್ಮನಿಯನ್ನು ಒಂದು ಬೃಹತ್ ಮತ್ತು ಅತ್ಯಂತ ರಹಸ್ಯವಾದ ಯುದ್ಧ ಯಂತ್ರವನ್ನಾಗಿ ಬದಲಾಯಿಸಲು ಶುರು ಮಾಡಿದ. ಇಲ್ಲಿ ನಾವು ಗಮನಿಸಬೇಕಾದ್ದು ಹಿಟ್ಲರ್ನ ಆ ವ್ಯವಸ್ಥಿತ ಹೆಜ್ಜೆಗಳನ್ನ. ಮೊದಲು ರೈನ್ಲ್ಯಾಂಡ್ನಲ್ಲಿ ಸೈನ್ಯ ಜಮಾವಣೆ, ಆಮೇಲೆ ಆಸ್ಟ್ರಿಯಾವನ್ನು ವಶಪಡಿಸಿಕೊಂಡಿದ್ದು, ತದನಂತರ ಸುಡೆಟೆನ್ಲ್ಯಾಂಡ್ ಮೇಲಿನ ಹಕ್ಕು ಮತ್ತು ಕೊನೆಗೆ ಪೋಲೆಂಡ್ ಮೇಲಿನ ದಾಳಿ. ಬ್ರಿಟನ್ ಮತ್ತು ಫ್ರಾನ್ಸ್ ದೇಶಗಳು ಮತ್ತೊಂದು ಯುದ್ಧ ಬೇಡ ಅಂತ ಸುಮ್ಮನೆ ಇದ್ದದ್ದನ್ನೇ ಹಿಟ್ಲರ್ ತನ್ನ ಲಾಭಕ್ಕೆ ಭರ್ಜರಿಯಾಡಿ ಬಳಸಿಕೊಂಡ. ಮೂರನೇ ಭಾಗ, ಮಿಂಚಿನ ದಾಳಿ. ಇಲ್ಲಿಂದಲೇ ಯುದ್ಧ ಶುರುವಾಗಿದ್ದು. ಪೋಲೆಂಡ್ ದೇಶವನ್ನು ಹಂಚಿಕೊಳ್ಳಲು ಹಿಟ್ಲರ್ ಸೋವಿಯತ್ ಒಕ್ಕೂಟದ ಜೊತೆ ಒಂದು ಆಘಾತಕಾರಿ ರಹಸ್ಯ ಒಪ್ಪಂದ ಮಾಡಿಕೊಂಡ. ಆಮೇಲೆ ತಾನೇ ಒಂದು ನಕಲಿ ಗಡಿದಾಳಿಯ ನಾಟಕವಾಡಿ ಸೆಪ್ಟೆಂಬರ್ 1939ರಲ್ಲಿ ಪೋಲೆಂಡ್ ಮೇಲೆ ಆಕ್ರಮಣ ಶುರು ಮಾಡ್ದ. ಈ ಆಕ್ರಮಣದಲ್ಲಿ ಜರ್ಮನಿ ಬಳಸಿದ ಹೊಸ ತಂತ್ರವೇ ಬ್ಲಿಟ್ಸ್ಕ್ರೀಗ್, ಅಂದ್ರೆ ಮಿಂಚಿನ ಯುದ್ಧ. ವೈಮಾನಿಕ ದಾಳಿ ಮತ್ತು ವೇಗದ ಟ್ಯಾಂಕ್ಗಳನ್ನು ಬಳಸಿದ ಈ ಭಯಾನಕ ತಂತ್ರ ಕೇವಲ ಕೆಲವೇ ದಿನಗಳಲ್ಲಿ ಪೋಲೆಂಡನ್ನು ಧೂಳೀಪಟ ಮಾಡ್ತು. ಈ ಮಿಂಚಿನ ವೇಗ ನೋಡಿ ಬೆಚ್ಚಿಬಿದ್ದ ಬ್ರಿಟನ್ ಮತ್ತು ಫ್ರಾನ್ಸ್ ಅನಿವಾರ್ಯವಾಗಿ ಯುದ್ಧವನ್ನು ಘೋಷಿಸಿದ್ವು. ಪ್ರಪಂಚ ಮತ್ತೆ ಕತ್ತಲ ಕೂಪಕ್ಕೆ ತಳ್ಳಲ್ಪಟ್ಟಿತು. ಶತ್ರುಗಳು ನುಗ್ಗಲು ಸಾಧ್ಯವೇ ಇಲ್ಲ ಅಂದ್ಕೊಂಡಿದ್ದ ಆರ್ಡೆನ್ನೆಸ್ ಕಾಡಿನ ಮೂಲಕ ಜರ್ಮನ್ ಪಡೆಗಳು ಮಿಂಚಿನಂತೆ ನುಗ್ಗಿ ಬಂದವು. ಪರಿಣಾಮ 3 ಲಕ್ಷಕ್ಕೂ ಹೆಚ್ಚು ಮಿತ್ರಪಕ್ಷಗಳ ಸೈನಿಕರು ಡಂಕಿರ್ಕ್ನಿಂದ ಕಷ್ಟಪಟ್ಟು ಪ್ರಾಣ ಉಳಿಸಿಕೊಂಡು ಓಡಬೇಕಾಯಿತು. ಎಂಥ ವಿಪರ್ಯಾಸ ಅಂದ್ರೆ 1918ರಲ್ಲಿ ಜರ್ಮನಿಯನ್ನು ಅವಮಾನಿಸಲು ಬಳಸಿದ್ದ ಅದೇ ರೈಲು ಬೋಗಿಯಲ್ಲಿ ಫ್ರಾನ್ಸ್ ಶರಣಾಗುವಂತೆ ಮಾಡಲಾಯಿತು. ಈಗ 4ನೇ ಭಾಗ, ನಿರ್ಣಾಯಕ ಘಟ್ಟಗಳು ಹಾಗೂ ಜಪಾನ್ನ ದಾಳಿ. ಯುರೋಪ್ ಬಹುತೇಕ ತನ್ನ ವಶವಾಯಿತು ಅಂತ ಹಿಟ್ಲರ್ ಅಂದುಕೊಳ್ತಿದ್ದಾಗ್ಲೇ ಹೊಸ ತಂತ್ರಜ್ಞಾನಗಳು ಮತ್ತು ಅನಿರೀಕ್ಷಿತ ದ್ರೋಹಗಳು ಈ ಯುದ್ಧದ ಸ್ವರೂಪವನ್ನೇ ನಾಟಕೀಯವಾಗಿ ಬದಲಾಯಿಸಿಬಿಟ್ವು. ಒಂದು ಕಡೆ ಆಕಾಶದಿಂದ ನಿರಂತರ ಬಾಂಬು ಮಳೆ ಸುರಿತಿದ್ದರೂ ಬ್ರಿಟನ್ ಮಾತ್ರ ಒಂಟಿಯಾಗಿ ಅಷ್ಟೇ ಗಟ್ಟಿಯಾಗಿ ನಿಂತಿತ್ತು. ವಿನ್ಸ್ಟನ್ ಚರ್ಚಿಲ್ ಅವರ "ನಾವು ಎಂದಿಗೂ ಶರಣಾಗುವುದಿಲ್ಲ" ಎಂಬ ದೃಢ ನಿಲುವು ಆ ಕಠಿಣ ಪರಿಸ್ಥಿತಿಯಲ್ಲೂ ಇಡೀ ದೇಶದ ಮನೋಸ್ಥೈರ್ಯವನ್ನು ಎತ್ತಿ ಹಿಡಿಯಿತು. ಬ್ರಿಟನ್ನ ಈ ಹೋರಾಟದಲ್ಲಿ ಅಕ್ಷರಶಃ ಗೇಮ್ ಚೇಂಜರ್ ಆಗಿದ್ದು ರೇಡಾರ್ ತಂತ್ರಜ್ಞಾನ. ಜರ್ಮನ್ ವಿಮಾನಗಳು ಬರೋದನ್ನ ಮೊದಲೇ ಪತ್ತೆ ಹಚ್ಚುವ ಈ ಒಂದೇ ಒಂದು ಸುಧಾರಿತ ವ್ಯವಸ್ಥೆ ಹಿಟ್ಲರ್ನ ಆಕ್ರಮಣದ ಯೋಜನೆಗಳನ್ನು ಸಂಪೂರ್ಣವಾಗಿ ತಲೆಕೆಳಗಾಗುವಂತೆ ಮಾಡ್ತು. ಇದು ಹಿಟ್ಲರ್ನ ಮೊದಲ ಬಹುದೊಡ್ಡ ವೈಫಲ್ಯ.
ಇನ್ನೊಂದೆಡೆ ಹಿಟ್ಲರ್ ತನ್ನದೇ ಒಪ್ಪಂದವನ್ನು ಮುರಿದು ಸ್ಟಾಲಿನ್ಗೆ ದ್ರೋಹ ಬಗೆದು ರಷ್ಯಾದ ಕೊರೆಯುವ ಚಳಿಗಾಲದ ಕಡೆಗೆ ತನ್ನ ಸೈನ್ಯವನ್ನು ನುಗ್ಗಿಸಿದ. ಸರಿಯಾಗಿ ಅದೇ ಸಮಯದಲ್ಲಿ ಪೆಸಿಫಿಕ್ ಭಾಗದಲ್ಲಿ ಅಮೆರಿಕಾದ ತೈಲ ದಿಗ್ಬಂಧನದಿಂದ ಕಂಗೆಟ್ಟಿದ್ದ ಜಪಾನ್ ತೈಲ ಮತ್ತು ಕಬ್ಬಿಣಕ್ಕಾಗಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಹತಾಶ ಪ್ರಯತ್ನಗಳನ್ನು ಶುರುಮಾಡಿತು. ಡಿಸೆಂಬರ್ 1941ರಲ್ಲಿ ಪರ್ಲ್ ಹಾರ್ಬರ್ ಮೇಲೆ ಜಪಾನ್ ಮಾಡಿದ ಆ ಅನಿರೀಕ್ಷಿತ ದಾಳಿ ಮಲಗಿದ್ದ ದೈತ್ಯನನ್ನು ಬಡಿದೆಬ್ಬೆಸಿದಂತಿತ್ತು. ಅಮೆರಿಕ ನೇರವಾಗಿ ಯುದ್ಧಕ್ಕೆ ಧುಮುಕಿತು. 1942ರ ಮಿಡ್ವೇ ಕದನದಲ್ಲಿ ಅಮೆರಿಕ ಜಪಾನ್ನ ಗುಪ್ತ ಸಂಕೇತಗಳನ್ನು ಭೇದಿಸಿ ಅವರ ವಿಮಾನವಾಹಕ ಹಡಗುಗಳನ್ನೇ ಮುಳುಗಿಸಿತು. ಅಮೆರಿಕಾದ ಬೃಹತ್ ಕೈಗಾರಿಕಾ ಶಕ್ತಿ ಯುದ್ಧದ ಕಡೆ ತಿರುಗಿದ್ದೇ ಪೆಸಿಫಿಕ್ನಲ್ಲಿ ಯುದ್ಧದ ಗತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ವಾಪಸ್ ಯುರೋಪ್ಗೆ ಬರೋದಾದ್ರೆ ಹಿಟ್ಲರ್ನ ಅಜೇಯ ಅನ್ಸ್ಕೊಂಡಿದ್ದ ಸೈನ್ಯಕ್ಕೆ ತಡೆ ಬಿದ್ದಿದ್ದು ಸೋವಿಯೆಟ್ ಸೈನಿಕರಿಂದ ಮಾತ್ರ ಅಲ್ಲ, -40 ಡಿಗ್ರಿಯ ಭೀಕರ ಚಳಿಯಿಂದ. ಈ ಕಠಿಣ ರಷ್ಯನ್ ಚಳಿಗಾಲ ಸ್ಟಾಲಿನ್ಗ್ರಾಡ್ನಲ್ಲಿ ಜರ್ಮನಿಯ ವಿನಾಶಕಾರಿ ಸೋಲಿಗೆ ಕಾರಣವಾಯಿತು. ಈಗ ಯುದ್ಧದ ಬಹುದೊಡ್ಡ ಟರ್ನಿಂಗ್ ಪಾಯಿಂಟ್ ಬಗ್ಗೆ ನೋಡೋಣ. ಅದೇ ಜೂನ್ 1944ರ ಡಿ-ಡೇ ಅಥವಾ ಆಪರೇಷನ್ ಓವರ್ಲಾರ್ಡ್. ರಬ್ಬರ್ ಟ್ಯಾಂಕ್ಗಳಿದ್ದ ಘೋಸ್ಟ್ ಆರ್ಮಿ ಮೂಲಕ ಜರ್ಮನ್ನರ ದಾರಿ ತಪ್ಪಿಸಿದ ಮಿತ್ರಪಕ್ಷಗಳು ಬರೋಬ್ಬರಿ 1.5 ಲಕ್ಷ ಸೈನಿಕರೊಂದಿಗೆ ನಾರ್ಮಂಡಿ ಕಡಲ ತೀರಕ್ಕೆ ನುಗ್ಗಿದವು. ಭಾರಿ ಪ್ರಾಣಹಾನಿಯಾದರೂ ಕೇವಲ ಕೆಲವೇ ತಿಂಗಳುಗಳಲ್ಲಿ ಪ್ಯಾರಿಸ್ಸನ್ನು ಸ್ವತಂತ್ರಗೊಳಿಸಿದವು. 5ನೇ ಭಾಗ, ಇತಿಹಾಸದ ಅತ್ಯಂತ ಕರಾಳ ಅಧ್ಯಾಯ, ಹತ್ಯಾಕಾಂಡ. ಮಿತ್ರಪಕ್ಷದ ಪಡೆಗಳು ಜರ್ಮನ್ ಹಿಡಿತದಲ್ಲಿದ್ದ ಪ್ರದೇಶಗಳ ಒಳಗೆ ಕಾಲಿಡ್ತಿದ್ದಂತೆ ನಾಜಿ ಆಡಳಿತದ ಅಂತಿಮ ಗುರಿಯ ಹಿಂದಿದ್ದ ಆ ಭೀಕರ ವಾಸ್ತವ ಪ್ರಪಂಚದ ಮುಂದೆ ಬಯಲಾಯಿತು. ನಾಜಿಗಳು ಇದನ್ನು ಫೈನಲ್ ಸೊಲ್ಯೂಷನ್ ಅಥವಾ ಅಂತಿಮ ಪರಿಹಾರ ಅಂತ ಕರೆದಿದ್ರು. ಆದರೆ ಅದು ಇತಿಹಾಸ ಕಂಡ ಅತೀ ದೊಡ್ಡ ನರಮೇಧ. ಲಕ್ಷಾಂತರ ಮುಗ್ಧ ಜನರನ್ನು ಪ್ರಾಣಿಗಳಂತೆ ರೈಲು ಬೋಗಿಗಳಲ್ಲಿ ತುಂಬಿ ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಿಗೆ ಕಳುಹಿಸಲಾಯಿತು. ಅಲ್ಲಿ ಅವರಿಂದ ಬಲವಂತದ ದುಡಿತ ಮತ್ತು ಕೊನೆಗೆ ವಿಷಾನಿಲದ ಕೋಣೆಗಳಲ್ಲಿ ಅವರ ಬರ್ಬರ ಹತ್ಯೆ. ಇದು ನಿಜಕ್ಕೂ ಮನುಕುಲ ತಲೆ ತಗ್ಗಿಸುವಂಥ ಘಟನೆ. ಈ ದೌರ್ಜನ್ಯಕ್ಕೆ ಬಲಿಯಾದವರ ಸಂಖ್ಯೆ ಕೇಳಿದ್ರೆ ಮೈ ಜುಮ್ ಅನ್ನುತ್ತೆ. ಬರೋಬ್ಬರಿ 60 ಲಕ್ಷ, ಹೌದು 6 ದಶಲಕ್ಷ ಯಹೂದಿಗಳ ಪ್ರಾಣಹಾನಿ. ಮಾನವ ಇತಿಹಾಸದಲ್ಲಿ ಶಾಶ್ವತವಾಗಿ ಅಚ್ಚೊತ್ತಿರುವ ಎಂದೆಂದಿಗೂ ಮರೆಯಲಾಗದ ವಿನಾಶಕಾರಿ ದುರಂತವಿದು. ಕೊನೆಯ ಹಾಗೂ 6ನೇ ಭಾಗ, ಅಣುಬಾಂಬ್ ಮತ್ತು ಯುದ್ಧದ ಅಂತ್ಯ. ಏಪ್ರಿಲ್ 1945ರಲ್ಲಿ ಬರ್ಲಿನ್ನ ಬಂಕರ್ ಒಂದರಲ್ಲಿ ಹಿಟ್ಲರ್ ಆತ್ಮಹತ್ಯೆ ಮಾಡಿಕೊಳ್ಳೋದರೊಂದಿಗೆ ಯುರೋಪ್ನಲ್ಲಿ ಯುದ್ಧವೇನೋ ಮುಗೀತು. ಆದರೆ ಪೆಸಿಫಿಕ್ ಭಾಗದಲ್ಲಿ ಆ ಭೀಕರ ಸಂಘರ್ಷ ಹಾಗೇ ಮುಂದುವರಿತಿತ್ತು. ಜಪಾನ್ ಶರಣಾಗದೆ ಇದ್ದಾಗ ದೀರ್ಘಕಾಲದ ಯುದ್ಧವನ್ನು ತಪ್ಪಿಸಲು ಅಮೆರಿಕ ಒಂದು ಭಯಾನಕ ನಿರ್ಧಾರ ತೆಗೆದುಕೊಂಡಿತು. ಅದೇ ರಹಸ್ಯ ಮ್ಯಾನ್ಹ್ಯಾಟನ್ ಪ್ರಾಜೆಕ್ಟ್. ಆಗಸ್ಟ್ 1945ರಲ್ಲಿ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಹಾಕಲಾದ ಆ 2 ಅಣುಬಾಂಬ್ಗಳು ಇಡೀ ನಗರಗಳನ್ನೇ ಕ್ಷಣಾರ್ಧದಲ್ಲಿ ಬೂದಿ ಮಾಡಿದವು. ಆ ವಿಕಿರಣದ ಭೀಕರ ಪರಿಣಾಮಗಳು ಇಂದಿಗೂ ಅಲ್ಲಿನ ಜನರನ್ನು ಕಾಡುತ್ತಲೇ ಇವೆ. ಅಂತಿಮವಾಗಿ ಜಪಾನ್ ಶರಣಾದ ಮೇಲೆ ಯುದ್ಧ ಕೊನೆಗೊಂಡಿತು. ಆದರೆ ಅನಿಯಂತ್ರಿತ ಅಹಂಕಾರ ಮತ್ತು ಒಬ್ಬ ಸರ್ವಾಧಿಕಾರಿಯ ಹುಚ್ಚಾಟಕ್ಕೆ ಪ್ರಪಂಚ ತೆತ್ತ ಬೆಲೆ ಎಷ್ಟು ಗೊತ್ತಾ? ಅಂದಾಜು 7 ಕೋಟಿ, ಹೌದು 70 ಮಿಲಿಯನ್ ಮಾನವ ಜೀವಗಳು ಈ ಯುದ್ಧದಲ್ಲಿ ಬಲಿಯಾಗಿದ್ದವು. ಈ ಇಡೀ ಎಕ್ಸ್ಪ್ಲೇನರ್ ಅನ್ನು ನೋಡಿದ ಮೇಲೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಲೇಬೇಕು. ಮನುಷ್ಯ ಎಷ್ಟೇ ತಾಂತ್ರಿಕ ಪ್ರಗತಿ ಸಾಧಿಸಿದ್ರೂ ಅದು ಮತ್ತೊಮ್ಮೆ ಇಂಥದ್ದೇ ಒಂದು ಭೀಕರ ಸ್ವಯಂ ವಿನಾಶಕ್ಕೆ ಬಳಕೆಯಾಗದಂತೆ ತಡೆಯುವುದು ಹೇಗೆ? ಇತಿಹಾಸ ಮರುಕಳಿಸದಿರಲು ನಾವು ಇಂದರ ಎಚ್ಚೆತ್ತುಕೊಳ್ಳಬೇಕಲ್ವೇ? ಆಲೋಚಿಸಿ.